ಹಲೋ ಮಿತ್ರರೇ, ನಾನು ಹನುಮಂತ ಅಂಕುಶ್. ಸಾರಿಗೆ ನೌಕರರ ಹೋರಾಟ ಕಾವು ಹೆಚ್ಚುತ್ತಿದೆ. ಗೇಟಿ ಮೀಟಿಂಗ್, ಕರಪತ್ರ, ಉಗ್ರ ಹೋರಾಟದ ಸೂಚನೆ ಕಂಡುಬರುತ್ತಿದೆ. ಅಶಾಂತಿ, ಆಕ್ರೋಶ ಹೆಚ್ಚುತ್ತಿರುವುದು ಕಂಡುಬರುತ್ತಿದೆ. ಹೋರಾಟ ಮತ್ತೊಂದು ತೀವ್ರ ಹಂತಕ್ಕೆ ಸಾಗುತ್ತಿರುವ ಲಕ್ಷಣಗಳು ಕಂಡುಬರುತ್ತಿವೆ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸಾರಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿರುವುದು ಕಂಡುಬಂತು. ಅದೂ ಅಲ್ಲದೆ ಈಗ ಸರ್ಕಾರದ ಕರೆಗೆ ಕಾಯುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಕಾರ್ಮಿಕರ ಆಕ್ರೋಶ ಸ್ಫೋಟ ಮತ್ತು 38 ತಿಂಗಳ ಬಾಕಿ ಸಂಬಳ. ಸರ್ಕಾರ ಮೌನ ಯಾಕೆ? ಫ್ರೀಡಂ ಪಾರ್ಕ್ ಚಳವಳಿ, ಒಂದಿನದ ಮುಷ್ಕರ ಎಚ್ಚರಿಕೆ ನಿವೃತ್ತಿ ನೌಕರರಿಂದ. ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಾಮಾನ್ಯ ಸುದ್ದಿ ಅಲ್ಲ, ಇದು 1,20,000 ಕೆಎಸ್ಆರ್ಟಿಸಿ ಕುಟುಂಬಗಳ ನೋವಿನ ಕೂಗು. 38 ತಿಂಗಳ ಬಾಕಿ ಸಂಬಳ, 1/1/2024 ವೇತನ ಪರಿಷ್ಕರಣೆ ಇಲ್ಲ, ಸಹನ ಮಿತಿ ದಾಟಿದೆ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ 10 ಗಂಟೆಗಳ ದುಡಿಮೆ, ರಸ್ತೆ ಮೇಲೆ ಜೀವ ಪಣಕ್ಕಿಟ್ಟು ಸೇವೆ ಮಾಡುತ್ತಿದ್ದಾರೆ. ಆದರೆ ಸರ್ಕಾರ ಕಾರ್ಮಿಕರನ್ನು ಕಾಣಿಸುತ್ತಿಲ್ಲ. ಇದು ಅನ್ಯಾಯವಲ್ಲವೇ? ಶಕ್ತಿ ಯೋಜನಾ ಸಫಲವಾಗಿದೆ, ಪ್ರಯಾಣಿಕರ ದರ ಹೆಚ್ಚಾಗಿದೆ, ಕೆಎಸ್ಆರ್ಟಿಸಿ ಆದಾಯ ಹೆಚ್ಚಾಗಿದೆ. ಆದರೆ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಲ್ಲ ಸರ್ಕಾರ ಮೌನ ಯಾಕೆ? ರಾಜ್ಯಾದ್ಯಂತ ಸಾರಿಗೆ ನೌಕರರು ಅಸಮಾಧಾನ ವ್ಯಕ್ತಪಡಿಸಿ ಕರಪತ್ರವನ್ನ ಹಂಚಿದ್ದಾರೆ. ಈಗ 13/1/2026 ಫ್ರೀಡಂ ಪಾರ್ಕ್ ನಲ್ಲಿ ನಿವೃತ್ತ ರಸ್ತೆಗಿಳಲು ಮುಂದಾಗಿದ್ದಾರೆ. ಇದು ಎಚ್ಚರಿಕೆ ಅಲ್ಲ, ಇದು ಒಂದು ಹೋರಾಟ. ಮುಷ್ಕರ ಸರ್ಕಾರಕ್ಕೆ ಒಂದು ನೇರನ ಸಂದೇಶ. ನಮ್ಮ ಹಕ್ಕ ಕೊಡದಿದ್ದರೆ ಹೋರಾಟ ನಿಲ್ಲದು ಅಂತ. ಎಲ್ಲಾ ಕಾರ್ಮಿಕ ಸಂಘಗಳು ಒಂದೇ ವೇದಿಕೆಯಲ್ಲಿ ಕೂಡುವ ಸಂಭವ ಉಂಟು. ಇದು ಸಂಘಟಿತ ಶಕ್ತಿಯ ಆಗಬಲ್ಲದು. ಡಾಕ್ಟರ್ ಕೆ.ಎಸ್. ಶರ್ಮಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಮಹಾಮಂಡಳದ ಅಧ್ಯಕ್ಷರು. ಈಗ ಇವರಿಗೆ 95 ವರ್ಷ ಹಿರಿಯ ನಾಯಕ. ಡಾಕ್ಟರ್ ಶರ್ಮಾ ಮಹಾಮಂಡಳ ಅಧ್ಯಕ್ಷ ನಂತರ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಸರ್ಕಾರದ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಇಲ್ಲದಿದ್ದಲ್ಲಿ ಮುಷ್ಕರ ಗ್ಯಾರಂಟಿ ಅಂತ ಹೇಳಿದ್ರು. ಆದರೆ ಇವರ ನೇತೃತ್ವದಲ್ಲಿ ಒಂದು ಮಹಾಫೋರಂ ನಿರ್ಮಾಣವಾಗುತ್ತಾ ಕಾದು ನೋಡಬೇಕಾಗಿದೆ. ಸರ್ಕಾರವೇ ಕೇಳಿ, 38 ತಿಂಗಳ ಬಾಕಿ ಸಂಬಳ ಯಾಕೆ ಕೊಡ್ಲಿಲ್ಲ? 1/1/2024 ವೇತನ ಪರಿಷ್ಕರಣೆ ಯಾಕೆ? ಈಗ 1,20,000 ಕುಟುಂಬಗಳ ಬದುಕಿನ ಜೊತೆ ಆಟವೇ? ಇದು ಪ್ರಜಾಸತ್ತಾತ್ಮಕ ಸರ್ಕಾರವೇ ಅಥವಾ ಕಾರ್ಮಿಕ ವಿರೋಧಿ ಸರ್ಕಾರವೇ? ಮಾತು ಕೊಟ್ಟು ಕೆಲಸ ಮಾಡದ ಸರ್ಕಾರಕ್ಕೆ ಕಾರ್ಮಿಕರ ಆಕ್ರೋಶವೇ ಉತ್ತರ. ಇದು ಆರಂಭ ಮಾತ್ರ. ನ್ಯಾಯ ಸಿಗದಿದ್ದರೆ ಮುಷ್ಕರ ತೀವ್ರಗೊಳ್ಳಲಿದೆ. ಸರ್ಕಾರಿ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಈಗಲೇ. ನ್ಯೂಮರಾಲಜಿಯಲ್ಲಿ 1 ರಿಂದ 9 ಏನನ್ನೂ ಪ್ರಭಾವ ಬೀರುತ್ತವೆ. 1 ರೆಪ್ರೆಸೆಂಟ್, ಒಂದೇ ಧ್ವನಿ, ಒಂದೇ ಹೋರಾಟ, ಕಮ್ಯುನಿಕೇಶನ್. 2 ಕಾರ್ಮಿಕ, ಕುಟುಂಬ, ಸರ್ಕಾರದ ಜವಾಬ್ದಾರಿ. 3 ಹೋರಾಟ, ಸಹನೆ, ನ್ಯಾಯ. 3 ಶಕ್ತಿ, ಜ್ಞಾನ ಕೊಡುತ್ತದೆ. 4 ನಿಗಮಗಳು, ಒಂದೇ ನೋವು, ಕಠಿಣ ಶ್ರಮ. 5 ವರ್ಷಗಳಿಂದ ಅನ್ಯಾಯ, ಯಶಸ್ವಿ ಗ್ಯಾರಂಟಿ. ಸೇವೆ. 6 ಸಮರ್ಪಣೆ, ಲಕ್ಸುರಿ ಲೈಫ್. 7 ಸರ್ಕಾರದ 7 ವಾಗ್ದಾನಗಳು, ಶೂನ್ಯ ಫಲ. 8 ಎಲ್ಲ ಕನಸುಗಳು ಭಂಗನ, ನಿಯಮಗಳು ಲಾಭ. ನ್ಯಾಯ. 9 ನ್ಯಾಯ ಬಂದರೆ ಹೋರಾಟ, ಗೆಲುವು ಉತ್ಸವ. ಇವು ಮ್ಯಾಮ್ಸ್ ಫ್ಲೇವರ್ಸ್ ಕ್ಲೌಡ್ ಕಿಚನ್ ಇದ್ದು ಜೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಇಂದ ಹೇಳ್ತವೆ. ಅಕ್ಷಯ್ ಕಾಲನಿ ಫುಡ್ ಅನ್ನ ಆರ್ಡರ್ ಮಾಡಬಹುದು. ಇವರ ನಂಬರ್ 9844096473 ಇರುತ್ತದೆ. ಸರ್ಕಾರ ತನ್ನ ಹಠ ಬಿಟ್ಟು ತನ್ನ ಗ್ಯಾರಂಟಿ ಜೊತೆಗೆ ಇದು ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿರುವ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇದನ್ನು ಮನಗಂಡು ಇದು ಪ್ರಯಾಣಿಕರಿಗೆ ಮೂಲಭೂತ ಸೇವೆ ಸಲ್ಲಿಸುತ್ತಿದ್ದರಿಂದ ಅವಶ್ಯವಾಗಿ ಅವರ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡಬೇಕು. ಧರ್ಮವಲ್ಲವೇ? ಇಲ್ಲದೆಂದರೆ ಮುಂದಿನ ಸರ್ಕಾರ ಪರಿಣಾಮ ಬೀರುತ್ತದೆ. ಇದನ್ನು ಸರ್ಕಾರ ಅರಿತುಕೊಳ್ಳಬೇಕು. ಸರ್ಕಾರ ಈಗಲಾದರೂ ಸಾರಿಗೆ ಕರೆದು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ನಾನು ವೈಯಕ್ತಿಕವಾಗಿ ಸಾರಿಗೆ ನೌಕರರು ವಿನಂತಿ. 20-26 ವರ್ಷ ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ